ಕಲಬುರಗಿ ವಾರ್ಡ್ ನಂಬರ್ 9ರ ದಬ್ರಾಬಾದ್ ಕಾಲೋನಿ ಅವ್ಯವಸ್ಥೆಯ ಆಗರ, ಎಲ್ಲವೂ ಇದ್ದು ಏನೂ ಇಲ್ಲದಂತಾದ ನತದೃಷ್ಟ ಏರಿಯಾ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ವಾಟರ್ ಪೈಪ್ ಲೈನ್ ಇದೆ, ನೀರು ಬರೋದಿಲ್ಲ. ವಿದ್ಯುತ್ ಕಂಬಗಳಲ್ಲಿ ಲೈಟ್ ಇದೆ, ಬಹಳಷ್ಟು ಬೆಳಗೋದೇ ಇಲ್ಲ. ಮಣ್ಣಿನಿಂದ ಕೂಡಿದ ಕಚಡ ರಸ್ತೆ ಇದೆ, ಡಾಂಬರೀಕರಣವಾಗಿಲ್ಲ. ಅಕ್ಕಪಕ್ಕದಲ್ಲಿ ಬಹಳಷ್ಟು ಮನೆಗಳಿವೆ, ಅಲ್ಲಿ ಚರಂಡಿಗಳೇ ಇಲ್ಲ. ದಬ್ರಾಬಾದ್ ಕಾಲೋನಿಯಲ್ಲಿ ಯಾವ ಕಡೆ ನೋಡಿದರೂ ಕಸ. ಇಲ್ಲಿ ಜನರಿಗೆ ವಾಸಿಸಲು ವ್ಯವಸ್ಥೆ ಇಲ್ಲದಿದ್ದರೂ ಹಾವು ಮತ್ತು ನಾಯಿಗಳ ಕಾಟಕ್ಕೇನು ಕಮ್ಮಿ ಇಲ್ಲ. ರಾತ್ರಿಯಾದರೆ ಸಾಕು, ದಾರಿಯಲ್ಲಿ ಓಡಾಡುವ ಹಾವುಗಳು, ಅತಿಯಾದ ಬೀದಿ ನಾಯಿಗಳ ಕಾಟ. ರುದ್ರಭೂಮಿ ಇದೆ, ಅದಕ್ಕೆ ದಾರಿನೇ ಇಲ್ಲ. ಅತಿ ಶೀಘ್ರದಲ್ಲೇ ಸ್ಥಳೀಯ ಸಂಸ್ಥೆಗಳು, ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಇಲ್ಲಿನ ಜನರು ಸರಾಗವಾಗಿ ವಾಸಿಸುವಂತೆ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ. ವರದಿ ಅಮ್ಜದ್ ಖಾನ್, ಕಲಬುರ್ಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ಜನರ ಸಮಸ್ಯೆಗಳೊಂದಿಗೆ. ನಮಸ್ಕಾರ. ನಮಸ್ತೆ. ಡಬ್ರಾಬಾದ್ ಕ್ರಾಸ್ ನಿಯರ್ ರಾಜ್ ಫಂಕ್ಷನ್ ಹಾಲ್ ಅಪೋಸಿಟ್ ಹತ್ತಿರ ಇಲ್ಲಿ ಗೌಸಿಯಾ ಮಸ್ಜಿದ್ ಇದೆ. ಇಲ್ಲಿ ಏರಿಯಾದಲ್ಲಿ ವಾತಾವರಣ ಬಹಳ ಹದಗೆಟ್ಟಿದೆ. ಏಕೆಂದರೆ ಈ ರಸ್ತೆ ಇಲ್ಲ ಮತ್ತು ನಾಲಿ ಇಲ್ಲ ಹಾಗೂ ಕರೆಂಟ್ನ ಸೌಲಭ್ಯ ಇಲ್ಲ. ಇಲ್ಲಿ ಯಾರು MLA MLCಗಳು ಹಾಗೂ ಯಾರು ಬಂದು ನೋಡ್ತಾ ಇಲ್ಲ. ಇಲ್ಲಿ ನಾವು ಭಾಳ ಜಾಗ ಏನದ ಅಪ್ಲಿಕೇಶನ್ ಕೊಟ್ಟರು ಸಹ ಅವರು ಇಲ್ಲಿ ಬಂದು ನೋಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲ ಸಣ್ಣ ಮಕ್ಕಳಿದ್ದಾವೆ ಮತ್ತು ತಾಯಂದರು ಅಕ್ಕಂದರು ಎಲ್ಲರೂ ಓಡಾಡ್ತಾರೆ ರೋಡ್ ಮೇಲೆ. ತಾವು ಇಲ್ಲಿ ಬಂದು MLA ಹಾಗೂ MLC ಎಲ್ಲ ನೋಡಬೇಕು. ಯಾಕಂದ್ರೆ ಇಲ್ಲಿ ಏರಿಯಾದಾಗ ಎಲ್ಲ ಭಾಳ ಪ್ರಾಬ್ಲಮ್ ಇದೆ. ಅದರ ಸಲುವಾಗಿ ಏನದ, ನಾವು ಭಾಳ ಜಾಗ ಅಪ್ಲಿಕೇಶನ್ ಕೊಟ್ಟರು ಸಹ ಇಲ್ಲಿ ಬಂದು ನೋಡ್ತಾ ಇಲ್ಲ ಅವರು. ಯಾಕಂದ್ರೆ ಇದು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಭಾಳ ತಕ್ಲೀಫ್ ಕಾಣ್ತಾ ಇದೆ. ಅದ್ರ ಸಲುವಾಗಿ ತಾವೆಲ್ಲ ಬಂದು ಇಲ್ಲೊಂದು ಸ್ವಲ್ಪ ಗಮನ ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಜನಸಂಖ್ಯೆ ಇಲ್ಲಿ ಏನಂದ್ರೆ 300-200 ಮನೆ ಇರ್ಬೋದು ರೀ. ಯಾಕಂದ್ರೆ ಬರ್ರಿ ಯಾರು ನೋಡ್ತಾ ಇಲ್ಲ ಅವರಿಗೆ. ಯಾಕಂದ್ರೆ MLAನೂ ಬಂದು ಇಲ್ಲಿ ವಿಸಿಟ್ ಕೊಟ್ಟು ಹೋದರು. ಅವ್ರನ್ನೂ ಬಂದು ನೋಡ್ತಾ ಮಾಡ್ತಾ ಅಂತಂದರು, ಮತ್ತು ಮಾಡಿಲ್ಲ. ಬಂದು ಇನ್ನತ್ತಕ್ಕೆ ಬರಲೇ ಇಲ್ಲ. ವೋಟಿಂಗ್ ಗಳಿಗೆ ಅಷ್ಟೇ ಬರ್ತಾರೆ. ಇಲ್ಲಿ ವೋಟ್ ಹಾಕ್ರಿ, ನಮ್ಗೆ ಹಾಕ್ರಿ, ನಿಮ್ಗೆ ಹಾಕ್ರಿ ಅಂತ ವೋಟಿಂಗ್ ಗಳಿಗೆ ಅಷ್ಟೇ ಬರ್ತಾರೆ ಇವರು. ಹಿಂದಿನ ಕಡೆದ ರೋಡ್ ನಾಲಿ ಹೇಳಿದ್ರೆ ಬರ್ತೇವೆ ಅಂತಾರೆ, ಆ ಕಡೆ ಹೋಗಿಬಿಡ್ತಾರೆ. ಸ್ಟ್ಯಾಂಡ್ ಏನಂದ್ರೆ ನಾವು ಭಾಳ ಕಡೆ ಲೆಟರ್ ಕೊಡಬೇಕು, ಪ್ರೊಟೆಸ್ಟ್ ಮಾಡ್ಬೇಕಂತ ನಮ್ಮದು ಕರ್ತವ್ಯ ಅದ. ನಮ್ಮ ಏರಿಯಾದ ಎಲ್ಲ ನಮ್ಮ ಮೌಲ್ ಸಾಬ್ ಎಲ್ಲರೂ ಕಲ್ತಿ ಅಂತ ಪ್ರೊಟೆಸ್ಟ್ ಮಾಡ್ಬೇಕಂತ ನಮ್ದು ಇದು ಕೋರಿಕೆ ಅದ ರೀ. ಹೇಳಿ ಸರ್. 300 ಮನೆ ಇದೆ ಸರ್, ತಕ್ರೀಬನ್ 300 ಮನೆ ಇದೆ. ಯಾರು ನಮ್ಮದು ಕೇಳೋದು ಏನೂ ಇಲ್ಲ. MLA ಸಾಬ್ರು ಬಂದು ಹೋದರು, ಎಲ್ಲ DC ಸಾಬ್ರ ಬಳಿ ಒಂದು ಲೆಟ್ರ್ ಕೊಟ್ಟಿದ್ವಿ ನಾವು. ಕಾರ್ಪೊರೇಟರ್ ಸಾಬ್ರು ಬಂದಿದ್ದರು, ಅವ್ರು ಭೀ ಎಲ್ಲ ಮಾಡ್ಯಾರ. ಇದು ಯಾರು ಭೀ ದೇಡ್ ತಿಂಗಳದಾಗ ಯಾರು ಭೀ ಕೆಲಸ ಮಾಡಲಿಲ್ಲ ಅಂದರೆ ನಾವು ಯೋಚನೆ ಮಾಡಾಕತ್ತೀವಿ. ಫುಟೇಜ್ ಮಾಡ್ಬೇಕಂತ ಡಬ್ರಾಬಾದ್ ಕ್ರಾಸಲ್ಲಿ ಒಂದು 2-3 ಸಾವಿರ ಮಂದಿ ಇದೆ, ಜಮಾ ಮಾಡಿ ಕೇಸಿ ಫುಟೇಜ್ ಮಾಡ್ಬೇಕಂತ ಯೋಚನೆ ಮಾಡಾಕತ್ತೀವಿ ನಾವು. ಇದು ಗೌಸಿಯಾ ಮಸ್ಜಿದ್ ಅಂತ ವಾರ್ಡ್ ನಂಬರ್ 9. लेकिन जो है ना पूरा रोडों का कुछ भी नहीं है डेवलपमेंट. UGD का काम नहीं है यहाँ पर. लाइटों का जो है ना सहूलत नहीं है. लाइटों की सहूलत नहीं रहने की वजह से तो वो जो है ना बारिश पानी में सांपा बिच्छुआ निकलते हैं. और बाज़ वक़्त ऐसा होता है कि रोड पे पूरा कीचड़ रहता है, तो ये लोग गाड़ियाँ लेकर जो है ना गिर जाते हैं इस पे. छोटे छोटे मासूम बच्चे हैं जो स्कूल में पढ़ने वाले हैं, इन लोगों को जो है ना बहुत सारे प्रॉब्लम्स आते हैं. क्योंकि पूरे हमारे जितने 200-250 घर जितने सबके बच्चे पढ़ने को जाते हैं. लेकिन कैसा है, रोड नहीं रहने की वजह से बहुत सारी चीज़ों की, जैसे बसों की इनको फैसिलिटीज़ नहीं है. क्यों, रोड रही तो जो है ना स्कूल के बसेस आते करते. तो हम लोग ये आप लोगों से गुजारिश है, आपके मीडिया के इससे, कि हमारा जो है ना, हमारे लिए आप कुछ करें, हमारी बात जो है ना हमारे रहनुमाओं तक पहुँचाए. हमारी जो तकलीफ़ है हम खैर ज़बान से तो बयान नहीं कर सकते, क्योंकि हालात जब जिसके ऊपर आते हैं उसी को मालूम पड़ता है. ऐसे हाल नहीं है. और वो 2 व्हीलर लेके वो लोग तो गिर जाते हैं. और तकरीबन कुछ ही नहीं है यहाँ पे. नल का पानी का इंतजाम, चंबर का, डेनिस का, कुछ भी नहीं है. ये वार्ड नंबर 9 है. यहाँ पर रोड नहीं है, ना नाली है, ना कुछ भी नहीं है, ना ड्रेनेज है. यहाँ हम लोगों को रोड और नाली और ये ड्रेनेज लगाकर हमारा शुक्रिया अदा करिए बहुत बहुत. मैं मैडम को भी और अलन प्रभु साहब को भी बोलता हूँ कि मैडम और अलन प्रभु साहब दोनों विजिट करे सो एक बार आके इधर. अलन प्रभु साहब बोले हम करेंगे, वो करेंगे, ये करेंगे बोल के बोले.
हम सबको ये गुजारिश करते हैं कि जल्दी से जल्दी आकर ये करिए बोल के हम बोलना चाहते हैं। यहाँ पे शमशान भूमि है शमशान भूमि है सर यहाँ पे। ये राज फंक्शन हॉल के आगे अपोजिट है। जी। राज फंक्शन हॉल के अपोजिट शमशान भूमि है। ये हमारे हिंदू भाई जो गाड़ी वगैरह लाने का है, ये रोड अच्छा रहे तो अंदर आ सकते हैं, नहीं वो तो बाहर लगा के आना उनको तकलीफ हो रहा है। उसका से मैं गुजारिश करता हूँ ये रोड जल्द से जल्द बनने साहब को गुजारिश करता हूँ।